ಹಾಸನ ಜಿಲ್ಲೆಯಲ್ಲಿ ಆಗ್ತಿರ್ತಕ್ಕಂಥ ಸರಣಿ ಹಠಾತ್ ಸಾವುಗಳು ಜನರನ್ನು ಆತಂಕಕ್ಕೆ ದೂಡಿದೆ. ಈ ಕ್ಷಣದವರೆಗೆ ಹಾಸನ ಜಿಲ್ಲೆಯಲ್ಲಿ 32 ಜನರು 43 ದಿನಗಳ ಅಂತರದಲ್ಲಿ ಈ ಒಂದು ಎದೆನೋವು ಅಂತೇಳಿ ಹೋದಂಥವರು ಪ್ರಾಣಾಪಾಯದಿಂದ ಬಲಿಯಾಗಿದ್ದಾರೆ. ಸೊ ಹಾಸನ ಜಿಲ್ಲೆಯ ಹಾಸನ ನಗರದಲ್ಲಿರ್ತಕ್ಕಂಥ ಚನ್ನಪಟ್ಟಣ ಬಡಾವಣೆಯ ನಿವಾಸಿ ದೇವರಾಜ್ ಅಂತಕ್ಕಂಥವ್ರು ಜೂನ್ 13ನೇ ತಾರೀಕು ಇಲ್ಲಿಂದ ತಮ್ಮ ಜಮೀನಿಗೆ ಹೋಗಿ ಬರ್ತೀನಿ ಅಂತೇಳಿ ದುಮ್ಗೆರೆಗೆ ಹೋಗಿ ಬರ್ತೀನಿ ಅಂತ ಹೋದಂಥ ದೇವರಾಜ್ ಅವರು ವಾಪಸ್ ಬರೋದಿಲ್ಲ. ಏನಾಯಿತು ಅಂತ ವಿಚಾರಣೆ ಮಾಡಿದಾಗ ಸಂಜೆ ವೇಳೆಗೆ ಅವ್ರು ಹೋಗಿದ್ದಂಥ ಕಾರ್ನಲ್ಲೇ ಮೃತಪಟ್ಟಿದ್ದಾರೆ. ಸೊ ಅದರ ಮರಣೋತ್ತರ ಪರೀಕ್ಷೆಯ ವರದಿ ನನ್ನ ಕೈಲಿದೆ, ನಾನು ತೋರಿಸ್ತಾ ಹೋಗ್ತೀನಿ. ಅವರು ಅತ್ಯಂತ ಹೆಲ್ದಿಯಾಗಿದ್ದಂಥ ವ್ಯಕ್ತಿ, ಪ್ರತಿ ವರ್ಷ ರೆಗ್ಯುಲರಾಗಿ ಹಾರ್ಟ್ ಚೆಕಪ್ ಮಾಡಿಸ್ಕೊಳ್ತಾ ಇದ್ರು ಅಥವಾ ಎಲ್ಲ ರೀತಿ ಕಂಪ್ಲೀಟ್ ಹೆಲ್ತ್ ಚೆಕಪ್ಪನ್ನು ಮಾಡಿಸ್ಕೊಳ್ತಾ ಇದ್ರು. ನಾವು ನೋಡ್ತೀವಿ ಡೆತ್ ಈಸ್ ಡ್ಯೂ ಟು ಕೊರೋನರಿ ಆರ್ಟರಿ ಡಿಸೀಸ್, ನ್ಯಾಚುರಲ್ ಡೆತ್ ಅಂದರೆ ಕ್ಲಿಯರ್ ಕಟ್ ಹೇಳುತ್ತೆ ಇದು ಹಾರ್ಟ್ ಅಟ್ಯಾಕ್ ಅಂತೇಳಿ. ಹಾಗೆ ಅವರ ರಿಪೋರ್ಟ್ಗಳು ಕೂಡ ನನ್ನ ಕೈಲಿದೆ, ನಾನು ತೋರಿಸ್ತಾ ಹೋಗ್ಬೋದು. ಅವರು ಅಂದರೆ ಎಷ್ಟು ಹೆಲ್ತ್ ಬಗ್ಗೆ ಕೇರ್ ಇಟ್ಕೊಂಡಿದ್ರು ಅಂತೇಳಿ ಪ್ರತಿ ವರ್ಷ ಅವರು ಚೆಕ್ ಮಾಡಿಸ್ಕೊಳ್ತಿದ್ರು. ಇದರೊಳಗಡೆ ಅವರ ಬ್ಲಡ್ ರಿಪೋರ್ಟ್ ಇದೆ, ಇದರೊಳಗಡೆ ಅವರ ECG ರಿಪೋರ್ಟ್ ಇದೆ. ಕೆಲವು ದಿನಗಳ ಹಿಂದೆ ಅವರು ಟೆಸ್ಟ್ ಮಾಡಿಸ್ಕೊಂಡಿರ್ತಾರೆ, ಎಲ್ಲವೂ ಕೂಡ ಕಂಪ್ಲೀಟಾಗಿ ನಾರ್ಮಲ್ ಇರ್ತಕ್ಕಂಥದ್ದು. ಆದರೂ ಕೂಡ ಅವರು ಹಠಾತ್ತಾಗಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಅವರ ಪತ್ನಿ ಸುಮಾ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನಿಜವಾಗ್ಲೂ ಕೂಡ ಒಂದು ಆಘಾತಕಾರಿ ಘಟನೆ ತಮಗೆ ಆಗಿರ್ತಕ್ಕಂಥದ್ದು. ಸೊ ಅವತ್ತು ಎಷ್ಟೊತ್ತಿಗೆ ಎಲ್ಲಿಗೆ ಹೋದ್ರಮ್ಮ, ಏನಾಯ್ತಮ್ಮ ಅವತ್ತು? ಬೆಳಿಗ್ಗೆ ಹೋದ್ರು ಸರ್, 9:30 10 ಗಂಟೆ ಹಂಗೆ ಹೋದ್ರು. ಊರಿಗೆ ಹೋಗಿದ್ದಾರೆ. ಬರ್ಬೇಕಾದ್ರೆ ಮಧ್ಯಾಹ್ನ ಫೋನ್ ಮಾಡಿದ್ರು, ಅಡುಗೆ ಮಾಡಿ ಬರ್ತಾ ಇದ್ದೀನಿ ಅಂತ. ಆಮೇಲೆ ಎಷ್ಟು ಫೋನ್ ಮಾಡಿದ್ರು ಎಷ್ಟೊತ್ತಾರು ಬಂದಿಲ್ಲ. ಫೋನ್ ಮಾಡಿದ್ರು ಎಷ್ಟು ರಿಸೀವ್ ಮಾಡಿಲ್ಲ. ಆಮೇಲೆ ಕೊನೆಗೆ ಯಾರೋ ಅಲ್ಲಿಯವರೇ ಹಿಂಗೆ ಕಾರಲ್ಲಿ ಇದಾಗಿದೆ ಅಂತ ಇದ್ದಾರೆ ಹೆಂಗೆ ಅಂತ ಪೊಲೀಸ್ನವರು ಕರೆಸಿದ್ದಾರೆ. ಆಮೇಲೆ ನಾನು ಫೋನ್ ಮಾಡ್ತಲೇ ಇದ್ದೆ. ಆಗ ಪೊಲೀಸ್ನವರು ರಿಸೀವ್ ಮಾಡಿಬಿಟ್ಟು ಹುಷಾರಿಲ್ಲ, ಹಿಂಗೆ ಬನ್ನಿ ಕಾರಲ್ಲಿದ್ದಾರೆ ಅಂತ ಹೇಳಿದ್ರು. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದೆ ಸರ್ ನಮಗೆ ಇಲ್ಲ ಅಂತ. ಮೇಡಮ್, ಅವರ ಫುಡ್ ಹೇಗಿತ್ತು ಮೇಡಮ್? ಫುಡ್ ಏನು ತಿಂತಿದ್ರು? ಹೊರಗಡೆ ತಿಂತಿದ್ರು ಅಥವಾ ನಾನ್ ವೆಜ್ ಇಷ್ಟಪಡೋದು ಹೇಗಿತ್ತು ಮೇಡಮ್? ಫುಡ್ ಬಗ್ಗೆ ನೀವೇನು ಹೇಳ್ತೀವಿ? ಅವರು ತುಂಬ ಹೊರಗಡೆ ಫುಡ್ ಯಾವುದೂ ತಿಂತಾ ಇರಲಿಲ್ಲ. ಮನೇಲೇ ತಿನ್ನೋರು. ಮುದ್ದೆ, ರೈಸ್ ಐಟಮ್ ಅಷ್ಟೇ ಕಮ್ಮಿನೇ. ಮನೇಲೆ ಹೋಮ್ ಮೇಡೇ ತಿಂತಾ ಇದ್ದಿದ್ದು. ಹೊರಗಡೆ ಫುಡ್, ಜಂಕ್ ಫುಡ್ ಯಾವುದೂ ತಿಂತಾ ಇರಲಿಲ್ಲ ಸರ್. ತುಂಬ ಕೇರ್ ಇತ್ತು, ಹೆಲ್ತ್ ಬಗ್ಗೆನೂ ತುಂಬ ಕೇರ್ ಇತ್ತು. ಯಾವುದ್ರಲ್ಲೂ ನೆಗ್ಲೆಕ್ಟ್ ಮಾಡ್ತಾ ಇರಲಿಲ್ಲ ಸರ್ ಅವರು. ಈಗ ರೆಗ್ಯುಲರ್ ಹೆಲ್ತ್ ಬಗ್ಗೆ ಕೇರ್ ಇತ್ತು ಅಂತ ಹೇಳಿದ್ರಿ. ಸೊ ಅವರ ದಿನಚರಿ ಹೇಗಿತ್ತು? ವಾಕ್ ಹೋಗ್ತಿದ್ರಾ? ರೆಗ್ಯುಲರ್ ಚೆಕಪ್ ಮಾಡಿಸ್ಕೊಳ್ತಿದ್ರ? ಹೇಗಿತ್ತು? ಹೌದು ಸರ್, ಬೆಳಿಗ್ಗೆ 4:15 ಎದ್ದು ವಾಕ್ ಮಾಡೋರು, ಎಲ್ಲ ವೆಯ್ಟು ಚೆಕ್ ಮಾಡ್ಕೊಡೋರು, BP ಚೆಕ್ ಮಾಡ್ಕೊಳ್ಳೋರು, ಎಲ್ಲ ಮಾಡೋರು ಸರ್. ಮನೇಲೆ ಚೆಕ್ ಮಾಡ್ಕೊಳ್ಳೋರು, BP ಎಲ್ಲ ನಾರ್ಮಲ್ ಇತ್ತು ಸರ್.